of the equation x square minus x minus 2 is equal to 0, then limit of x tends to alpha plus square root of 1 minus cos p of x divided by x plus alpha minus 4 is equal to ಇದು ಈ ಈಕ್ವೇಶನ್ ಸಾಲ್ವ್ ಮಾಡಿ ನಮಗೆ ಎರಡು ರೂಟ್ಸ್ ಅದರಲ್ಲಿ ಯಾವ್ದು ಪಾಸಿಟಿವ್ ಇರೋದು ಅದು ಎಕ್ಸ್ alpha value. Okay. X square minus x minus 2 is equal to 0. ಈಗ quadratic equation x square minus 2x plus x minus 2 is equal to 0. ಹೆಂಗಂದ್ರೆ minus 2x square ಬರಬೇಕು, ಆ್ಯಡ್ ಮಾಡಿದರೆ minus x ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ minus 2x square ಬರಬೇಕು. ಆ ರೀತಿ ನಂಬರ್ಸ್ನ minus 2x plus x ಈಗ ಮೈನಸ್ ಅಡಿಷನ್ ಮಾಡಿ ಮೈನಸ್ ಎಕ್ಸ್ ಬರುತ್ತೆ, ಮಲ್ಟಿಪ್ಲೈ ಮಾಡಿ ಮೈನಸ್ 2x ಸ್ಕ್ವೇರ್ ಬರುತ್ತೆ. ರಿಪ್ಲೇಸ್ ಮಾಡಿ ಎಕ್ಸ್ ಜಾಗದಲ್ಲಿ minus 2x plus x ಕಾಮನ್, x minus 2 plus 1 x minus 2 x plus 1 x minus 2 is equal to 0, x is equal to minus 1 x is equal to 2. Okay. Question alpha is the positive root of the equation, so x is equal to alpha is equal to 2. Okay, ಈಗ ಲಿಮಿಟ್ ಇದಕ್ಕೆ ಬರೋಣ. ಲಿಮಿಟ್ x tends to alpha 2 plus square root of 1 minus cos p of x divided by alpha plus x plus alpha minus 4. Okay. p of x ಜಾಗದಲ್ಲಿ x square minus x minus 2 equation 1 minus cos x square minus x divided by x tends to 2 plus. Okay, ಈಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯೂಸ್ ಮಾಡಿ cos 2ax is equal to 1 minus 2 sin square x. ಈಗ x ಜಾಗದಲ್ಲಿ x ಸ್ಕ್ವೇರ್ ಮೈನಸ್ x ಮೈನಸ್ 2 ಇದೆ ಅಂದರೆ 2x ಜಾಗದಲ್ಲಿ ಇದು ಇದೆ ಅಂದ್ಕೊಳ್ಳಿ. ಈಗ ರಿಪ್ಲೇಸ್ ಮಾಡಿ 2x ಅಂದರೆ ಸ್ಕ್ವೇರ್ ಮೈನಸ್ x 2x ಇದು ಆಗಿದೆ ಅಂದರೆ 2 ಫಾರ್ಮಲ್ಲಿ ಇದೆ ಅಂದರೆ ಡಿವೈಡೆಡ್ ಬೈ 2 ಮಾಡಿ. x is equal to x square minus x minus 2 x ಇದು ಆಗಿದೆ ಅಂತ. ಓಕೆ, ಈ ಫಾರ್ಮಲ್ಲಿ ಕನ್ವರ್ಟ್ ಮಾಡಿ ಈ 1 ಮೈನಸ್ ಸ್ಕ್ವೇರ್ನ ಕಾಸ್ 2x 1 minus cos 2x is equal to 2 sin square x. ಓಕೆ, ಈಗ ರಿಪ್ಲೇಸ್ ಮಾಡಿ 1 square root of 1 minus cos 2x ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 2 sin x ಆಗುತ್ತೆ. ಈಗ ಇದನ್ನ ರಿಪ್ಲೇಸ್ ಮಾಡಿ ಸ್ಕ್ವೇರ್ ರೂಟ್ ಆಫ್ 2 sin x ಜಾಗದಲ್ಲಿ ಇದನ್ನು ಬರೀಬೇಕು x square minus x by divided by 2 x plus alpha minus 4. ಈಗ ನಮ್ಗೆ ಗೊತ್ತಿರೋದು ಲಿಮಿಟ್ ಆಫ್ tends to 0 sin of x divided by x is equal to 1 ಅಂತ. ಓಕೆ, ಈಗ ನಮಗೆ x sin x ಜಾಗದಲ್ಲಿ x ಸ್ಕ್ವೇರ್ ಮೈನಸ್ x ಮೈನಸ್ 2 ಡಿವೈಡೆಡ್ ಬೈ 2 ಇದೆ. ಈಗ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ x ಸ್ಕ್ವೇರ್ ಮೈನಸ್ x ಮೈನಸ್ 2 ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ. ಓಕೆ, ಈಗ ನೋಡಿ ಇದು ಈ ಫಾರ್ಮಲ್ಲಿದೆ sin x ಡಿವೈಡೆಡ್ ಬೈ x, ಆದರೆ x ಜಾಗದಲ್ಲಿ x ಸ್ಕ್ವೇರ್ ಮೈನಸ್ x ಮೈನಸ್ 2 ಡಿವೈಡೆಡ್ ಬೈ 2 ಫಾರ್ಮ್ ಅಷ್ಟೇ. ಸೊ ಈಗ ಇದನ್ನು ನಾವು 1 ಅಂತ ಬರೆದ್ರೆ ಲಾಸ್ಟಲ್ಲಿ ಏನು ಬರುತ್ತೆ, ಇದರ ಲಿಮಿಟ್ ಕಂಟಿನ್ಯೂ ಲಿಮಿಟ್ x
ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2 ಪಾಸಿಟಿವ್ ಸ್ಕ್ವೇರ್ ರೂಟ್ ಆಫ್ 2. ಓಕೆ, ಈಗ ಉಳಿದಿರೋದು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್, ಇಲ್ಲಿ 2 ಇದೆ, ಇಲ್ಲಿ ರೂಟ್ 2 ಇದೆ. ಟೋಟಲ್ ಆಗಿ ಎಷ್ಟಾಯಿತು? 1/√2 ಡಿವೈಡ್ ಬೈ 2 ರೂಟ್ 2 ಅಂತ ಬರೀ ರೂಟ್ 2 ಕ್ಯಾನ್ಸಲ್, 1/√2. ಸೊ ಇದು ಕಾನ್ಸ್ಟೆಂಟ್, ಲಿಮಿಟ್ ಇದೆ ಹೊರಗಡೆ. ಓಕೆ, ಇನ್ನು ಉಳಿದಿರೋದು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಅಲ್ಫಾ ಮೈನಸ್ 4. ಓಕೆ, ಈಗ ಇದಕ್ಕೆ ನೀವು ಎಲ್ ಹಾಸ್ಪಿಟಲ್ ರೂಲ್ ಯೂಸ್ ಮಾಡಿ. ಅಂದರೆ ಈಗ ಲಿಮಿಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ 0/0 ಬರುತ್ತೆ. ಈಗ ಇದಕ್ಕೆ ನಾವು ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡಿ. ಎಕ್ಸ್ ಸ್ಕ್ವೇರ್ ಏನಾಗುತ್ತೆ? 2x ಡಿಫ್ರೆನ್ಷಿಯೇಟ್ ಮಾಡಿ, 2x ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಡಿಫ್ರೆನ್ಷಿಯೇಟ್ 1, ಅಲ್ಲಿ ಇದೆಲ್ಲ ಕಾನ್ಸ್ಟೆಂಟ್ 0. ಓಕೆ, ಈಗ ಲಿಮಿಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಏನಾಯ್ತಿದು? 2 ಮೈನಸ್ 1, 2 to 4 ಮೈನಸ್ 1, 3. ಓಕೆ, ಹೊರಗಡೆ 1/√2 ಇದೆ, 3 ಡಿವೈಡೆಡ್ ಬೈ √2 ಆನ್ಸರ್. ಆಪ್ಷನ್ 2 ಮಾಡಬೇಕಾಗಿರೋದು ಈ sin ಸ್ಕ್ವೇರ್ x/2ನ ಹೇಗೆ ನಾನು 1 ಅಂತ ತಗೊಂಡೆ. ಈವನ್ ಇದು 0 ಆಗಿಲ್ಲ, ನಮ್ಗೆ ಗೊತ್ತಿರೋದು ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 sin ಆಫ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು 1. ಆದರೆ ಇಲ್ಲಿ 0 ಇಲ್ಲ. ಅದನ್ನು ಹೇಗೆ ಅಂದರೆ ಆ ಫಾರ್ಮ್ನ ಈ ರೀತಿ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಎ ಅಂದರೆ ಯಾವುದಾದ್ರೂ ಕಾನ್ಸ್ಟೆಂಟ್, ಇಲ್ಲಿ 2 ಇದೆಯಲ್ಲ, ಆ ಥರ ಸೈನ್ ಆಫ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಬೈ ಎ ಇಸ್ ಈಕ್ವಲ್ ಟು 1. ಇನ್ನೊಂದ್ಸಲ ಬನ್ನಿ, ಎಕ್ಸ್ ಸೈನ್ ಆಫ್ ಎಕ್ಸ್ ಮೈನಸ್ ಎ ಇಸ್ ಈಕ್ವಲ್ ಟು 1. ಓಕೆ, ಇಲ್ಲಿರೋದು ಕ್ವಾಡ್ರಾಟಿಕ್ ಈಕ್ವೇಷನ್, ಅದನ್ನು ನಾವು ಹೇಗೆ ಬರಿಬೋದು? ಈ ಫಾರ್ಮ್ ಈ ರೀತಿ ಬರಿಬೋದು, ಡಿವೈಡೆಡ್ ಬೈ 2. ಓಕೆ, ಅಂದರೆ ಕ್ವಶನ್ ನೋಡಿದ್ರೆ ಅಲ್ಫಾ ಇಸ್ ಅ ಪಾಸಿಟಿವ್ ರೂಟ್ ಆಫ್ ದ ಈಕ್ವೇಷನ್. ಹಾಗೆ ನಾವು ಇಲ್ಲಿ ತಗೊಳ್ತಾರೆ ಅಲ್ಫಾ ಪ್ಲಸ್ ಅಂದರೆ ರೈಟ್ ಹ್ಯಾಂಡ್ ಲಿಮಿಟ್ ತಗೋತಾ ಇದ್ದಾರೆ, ಅದಕ್ಕೆ ಈ ಎಕ್ಸ್ ಪ್ಲಸ್ 1ನ ನೆಗ್ಲೆಕ್ಟ್ ಮಾಡಿ. ಸೊ ಉಳಿಯೋದೇನು? ಸೈನ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2 ಪ್ಲಸ್ ಸೈನ್ ಎಕ್ಸ್ ಬೈ 2 ಡಿವೈಡೆಡ್ ಬೈ 2. ಈಗ ಬಂತು ಕಾನ್ಸ್ಟೆಂಟ್. ಇನ್ನು ಮಲ್ಟಿಪ್ಲೈ ಡಿವೈಡ್ ಬೈ ಎಕ್ಸ್ ಬೈ 2 ಡಿವೈಡ್ ಬೈ 2 ಬರೆದ್ರೆ ಆಗುತ್ತೆ. ಈಗ ಕಾನ್ಸ್ಟೆಂಟ್ ಸೇಮ್ ಇದೆ, ಇಲ್ಲಿರೋ ಏನು ಸೇಮ್ ಇದೆ, ಅದಕ್ಕೆ ನಾವು 1 ಅಂತ ಬರೀಬೋದು ಅಷ್ಟೇ. ಇದು